ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳು ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಕಾರ್ಯಕ್ರಮವನ್ನು ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾ ಎಚ್ ಕೃಷ್ಣ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ತೂಕ ಮತ್ತು ಅಳತೆ ಮಾಪನದ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇದೊಂದು ಪ್ರಮುಖ ಆಹಾರ, ಹಾಟ್ ಕುಕ್ ಮೀಲ್ ನ ಮಕ್ಕಳಿಗೆ ಬಿಸಿ ಊಟದ ರೂಪದಲ್ಲಿ ಮಾಡ್ತೀವಿ. ಬಳಿಕ ಅವರು ಗ್ರಾಹಕರು ಅರ್ಥವ್ಯವಸ್ಥೆಯ ಪ್ರಮುಖ ಕೇಂದ್ರಬಿಂದು, ಗ್ರಾಹಕ ವ್ಯವಸ್ಥೆಯೇ ನಮ್ಮ ಜೀವಾಳ, ಅವರ ತೃಪ್ತಿ ನಮ್ಮ ಗುರಿಯಾಗಬೇಕು. ಈ ನಿಟ್ಟಿನಲ್ಲಿ ಗ್ರಾಹಕರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಆಹಾರ ಆಯೋಗ ಮಾಡುತ್ತಿದೆ. 2019ರಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಗ್ರಾಹಕ ಹಕ್ಕುಗಳನ್ನು ಬಲಪಡಿಸುವುದು ಮತ್ತು ನಕಲಿ ಜಾಹೀರಾತುಗಳ ವಿರುದ್ಧ ಹೋರಾಟ ಮುಂದುವರಿಯುತ್ತಿದೆ ಎಂದರು. ಒಂದು ಆಕಾರ, ಒಂದು ಇದನ್ನ ಕೊಟ್ಟು ಮಾರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಶಿಕ್ಷಾರ್ಹ ಅಪರಾಧ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ದೂರದರ್ಶನದೊಂದಿಗೆ ಆಹಾರ ಇಲಾಖೆಯ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಗ್ರಾಹಕರು ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವ ಮುನ್ನ ಆ ವಸ್ತುವಿನ ಮೇಲೆ ಮುದ್ರಿಸಿರುವ ಮಾಹಿತಿ ಮೇಲೆ ಕಣ್ಣಾಡಿಸಿ ಆನಂತರ ಅದನ್ನು ಖರೀದಿಸಬೇಕು. ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ದರ ನಮೂದಿಸಿದ್ದರೆ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1800599110ಗೆ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ಅದು ಒಂದೇ ನಂಬರ್ ಮಾಡಬಹುದು. ಕಾರ್ಖಾನೆಗಳಲ್ಲೂ ಅದು ಸತ್ಯಾಪನೆಗೊಳಿಸಿ ನಿರೀಕ್ಷಕ ಮಹಾಂತೇಶ್, ಕಬ್ಬಿನ ತೂಕಕ್ಕೆ ಸಂಬಂಧಿಸಿದಂತೆ ಆಗುವ ವಂಚನೆಗಳ ಕುರಿತು ರೈತರಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಅನಲಾಗ್ ಲೋಡ್ ಸೆಲ್ಸ್ಗಳು ಇರ್ತಿದ್ವು, ಈಗ ವೇಬ್ರಿಡ್ಜ್ ಪ್ಲಾಟ್ಫಾರ್ಮ್ನಲ್ಲಿ ಡಿಜಿಟಲ್ ಲೋಡ್ ಸೆಲ್ ಆಗಿದೆ. ಆಮೇಲೆ ಇನ್ನೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಿದ್ದಾರೆ. ಇದರಿಂದ ಏನಾಗ್ತಿದೆ ಅಂತಂದರೆ ಯಾವುದೇ ರೀತಿಯಾದಂಥ ಕಬ್ಬಿನಲ್ಲಿ ತೂಕದಲ್ಲಿ ಮೋಸ ಆಗೋದನ್ನು ತಡೀಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಕೃಷಿ ಇಲಾಖೆಯ ಪ್ರಸನ್ನ ಕುಮಾರ್, ಸಿರಿಧಾನ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಅವುಗಳ ಬಳಕೆಯನ್ನು ಉತ್ತೇಜಿಸಲು ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ಇಲಾಖೆಯಿಂದ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಒಂದು ಕಿರು ಪರಿಚಯ, ಈ ಒಂದು ಚಾರ್ಟ್ಸ್ ಮುಖಾಂತರ ನಾವು ಡಿಸ್ಪ್ಲೇ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಪಾಂಪ್ಲೆಟ್ಸು ಇವುಗಳ ಮುಖಾಂತರ ಕೂಡ ಲೀಫ್ಲೆಟು, ಬುಕ್ಲೆಟು ಇವುಗಳ ಮುಖಾಂತರ ಕೂಡ ನಾವೊಂದು ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಸುರೇಖಾ, ಅಂಗನವಾಡಿಗಳ ಮೂಲಕ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಪೋಷಣ್ ಅಭಿಯಾನದ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಅನ್ನಪ್ರಾಶನ ಇರ್ಬೋದು ಅಥವಾ ಸೀಮಂತ ಇರ್ಬೋದು ಅಥವಾ ಗಿಡ ನೆಡುವ ಕಾರ್ಯಕ್ರಮಗಳನ್ನ ಮಕ್ಕಳುಗಳಿಗೆ ಪೋಷಣ್ ವಾಟಿಕಾ ಇರ್ಬೋದು, ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಅಂಗನವಾಡಿ ಕೇಂದ್ರದಲ್ಲಿ ಆಚರಣೆ ಮಾಡ್ತೀವಿ. ಹಾಗೆಯೇ ಸಮುದಾಯಕ್ಕೆ ಅರಿವು ಕೂಡ ಮೂಡಿಸ್ತಾ ಇದ್ದೇವೆ.